ಸಲ್ಗಾಡ್. ಸಾರ್ವತ್ರಿಕ ದೇವರು. ಸಾಮಾನ್ಯವಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಗಣೇಶನನ್ನು ಪೂಜಿಸ್ತಾನೆ. ಪ್ರತಿಯೊಬ್ಬರ ಮನೆಯಲ್ಲೂ ಗಣೇಶ ಒಂದಲ್ಲ ಒಂದು ರೂಪದಲ್ಲಿ ಇರ್ತಾನೆ. ವಿಗ್ರಹ ರೂಪದಲ್ಲಿ ಇರಬಹುದು, ಫೋಟೋ ರೂಪದಲ್ಲಿ ಇರಬಹುದು, ಗೋಡೆಗಳ ಮೇಲೆ ಚಿತ್ರಣ ರೂಪದಲ್ಲಿ ಇರಬಹುದು, ಬಾಗಿಲುಗಳ ಮೇಲೆ ಕೆತ್ತನೆ ರೂಪದಲ್ಲಿ ಇರಬಹುದು. ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಗಣೇಶ ಇದ್ದೇ ಇರ್ತಾನೆ. ಇನ್ನು ಯಾವುದಾದರೂ ವ್ರತ ಪೂಜೆಗಳನ್ನು ಮಾಡೋದಕ್ಕೆ ಮುಂಚೆ ಗಣೇಶನನ್ನು ಪೂಜೆ ಮಾಡೋದು ವಾಡಿಕೆ ಇದೆ. ವಾಹನಗಳ ಖರೀದಿ ಮಾಡೋದ್ರಂತೂ ಮೊದಲು ಪೂಜೆ ಮಾಡಿಸೋದು ಗಣೇಶನಿಗೆ. ಯಾಕೆ ಅಂದರೆ ಅವನು ವಿಘ್ನಹರ್ತ. ಇನ್ನು ವಾಹನಗಳ ಒಳಗಡೆ ಇಡೋ ದೇವರಲ್ಲಿ ಗಣೇಶನೇ ಹೆಚ್ಚು. ಈ ಗಣೇಶನ ಪೂಜೆಯಲ್ಲಿ ಒಂದು ವಿಚಿತ್ರವಾದ ಸಂಗತಿಯನ್ನು ನಾವು ನೋಡ್ತೀವಿ. ಸಾಮಾನ್ಯವಾಗಿ ಎಲ್ಲರೂ ಕೂಡ ಅದನ್ನು ಗಮನಿಸಿರಬಹುದು. ಏನಪ್ಪ ಅಂದರೆ 21 ಅನ್ನುವ ಸಂಖ್ಯೆ. ಈ 21 ಸಂಖ್ಯೆಯ ಹಿಂದೆ ಇರೋ ಆಧ್ಯಾತ್ಮಿಕ ಹಾಗೂ ಸಂಖ್ಯಾಶಾಸ್ತ್ರದ ಮಹತ್ವವನ್ನು ಇವತ್ತು ನಾನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ. ನಾನು ಡಾಕ್ಟರ್ ಮಂದಾರ ಮಹರ್ಷಿ, ವೈಜ್ಞಾನಿಕ ಜ್ಯೋತಿಷ್ಯ, ವಾಸ್ತು, ಅಂಕಗಣಿತ ಹಾಗೂ ಪರಿಹಾರ ತಜ್ಞೆ. ಹಿಂದೂ ಧಾರ್ಮಿಕ ಆಚರಣೆಗಳಲ್ಲಿ 21 ಅನ್ನುವ ಸಂಖ್ಯೆಗೆ ಒಂದು ವಿಶೇಷವಾದ ಸ್ಥಾನ ಇದೆ. ಇನ್ನು ಗಣೇಶನ ಆರಾಧನೆಯಲ್ಲಂತೂ 21 ಅನ್ನುವ ಸಂಖ್ಯೆ ಒಂದು ವಿಶೇಷವಾದ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ. 21 ಮೋದಕ, 21 ವಸ್ತ್ರ, 21 ವಿಳ್ಳೆದೆಲೆ, 21 ಪತ್ರೆಗಳು, 21 ನಮಸ್ಕಾರಗಳು, 21 ದೂರ್ವಾಗಳು, ಹೀಗೆ ಏನೇ ಸಮರ್ಪಣೆ ಮಾಡಿದ್ರೂ 21ರ ರೂಪದಲ್ಲಿ ಗಣೇಶನಿಗೆ ಸಮರ್ಪಣೆ ಮಾಡೋದು ಒಂದು ವಾಡಿಕೆಯಲ್ಲಿದೆ. ಹೀಗೆ ಮಾಡೋದರಿಂದ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಅತ್ಯಂತ ಪುಣ್ಯಕರವಾದದ್ದು ಅಂತ ತಿಳಿಸಲಾಗಿದೆ. ಈ ಸಂಖ್ಯೆ ಪೂರ್ಣತೆಯ, ಸಮತೋಲನದ ಹಾಗೂ ಆಧ್ಯಾತ್ಮಿಕ ಶ್ರೇಯಸ್ಸಿನ ಸಂಕೇತವಾಗಿದೆ. 21ರ ಸಂಖ್ಯೆಯಲ್ಲಿ ಗಣೇಶನಿಗೆ ಸಮರ್ಪಣೆ ಮಾಡೋದ್ರಿಂದ ಗಣೇಶ ಆನಂದವನ್ನು ಹೊಂದಿ ಭಕ್ತರ ಕೋರಿಕೆಗಳನ್ನು ನೆರವೇರಿಸಿಕೊಡ್ತಾನೆ, ಅವರ ವಿಘ್ನಗಳನ್ನು ನಿವಾರಣೆ ಮಾಡ್ತಾನೆ ಹಾಗೂ ಜ್ಞಾನ ಹಾಗೂ ಸಂಪತ್ತುಗಳನ್ನು ಅನುಗ್ರಹ ಮಾಡ್ತಾನೆ ಅನ್ನೋ ನಂಬಿಕೆ ಭಕ್ತರಲ್ಲಿ ಇದೆ. ಏಕವಿಂಶತಿ ಅನ್ನೋದು ಸಂಸ್ಕೃತ ಪದ, ಅಂದರೆ 21 ಅಂತ ಅರ್ಥ. ನಮ್ಮ ಜ್ಞಾನೇಂದ್ರಿಯಗಳು 5: ಕಣ್ಣು, ಮೂಗು, ಕಿವಿ, ಬಾಯಿ ಹಾಗೂ ಚರ್ಮ. 5 ಕರ್ಮೇಂದ್ರಿಯಗಳು: ಜನನಾಂಗ, ವಿಸರ್ಜನಾಂಗ, ಕಾಲು, ಕೈ ಹಾಗೂ ವಾಗೇಂದ್ರಿಯ. ಮತ್ತು ಪಂಚಪ್ರಾಣಗಳು: ಪ್ರಾಣ, ಅಪಾನ, ವ್ಯಾನ, ಉದಾನ ಹಾಗೂ ಸಮಾನ. ಹಾಗೂ ಪಂಚಭೂತಗಳು: ಅಗ್ನಿ, ಪೃಥ್ವಿ, ವಾಯು, ಜಲ ಹಾಗೂ ಆಕಾಶ ತತ್ವ. ಇದಿಷ್ಟನ್ನು ಸೇರಿಸಿದರೆ ಬರೋದು 20 ಪ್ಲಸ್ 1 ಇದರ ಜೊತೆಗೆ ಏನಪ್ಪ ಅಂದರೆ ನಮ್ಮ ಮನಸ್ಸು. ಈ 21ನ್ನು ಗಣೇಶನಿಗೆ ಸಮರ್ಪಣೆ ಮಾಡೋದರಿಂದ ವಿಘ್ನಗಳು ನಿವಾರಣೆಯಾಗುತ್ತೆ ಅನ್ನೋ ನಂಬಿಕೆ ಭಕ್ತರಲ್ಲಿ ಇದೆ. ಇನ್ನು ಸಂಖ್ಯಾಶಾಸ್ತ್ರದ ಪ್ರಕಾರ ನೋಡೋದಾದರೆ 21 ಅನ್ನೋ ಸಂಖ್ಯೆ 2 ಮತ್ತು 1ರ ಸಂಯೋಜನೆ. 2 ಅಂದರೆ ಸಮತೋಲನ, ದ್ವಂದ್ವ ಹಾಗೂ ಸಹಭಾಗಿತ್ವವನ್ನು ತೋರಿಸಿದ್ರೆ, 1 ಅನ್ನೋ ಸಂಖ್ಯೆ ನಾಯಕತ್ವ, ವೈಯಕ್ತಿಕತೆ ಹಾಗೂ ಹೊಸ ಆರಂಭವನ್ನು ತೋರಿಸುತ್ತೆ. 21ರ ಮೊತ್ತ 2 ಪ್ಲಸ್ 1 ಕೂಡಿದರೆ ಬರೋದು 3. ಇದು ಸೃಜನಶೀಲತೆ ಅಂದರೆ ಕ್ರಿಯೇಟಿವಿಟಿ, ಹರ್ಷ, ಆನಂದ ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆ ಅಂದರೆ ಸ್ಪಿರಿಚುಯಲ್ ಗ್ರೋತ್, ಈ ಶಕ್ತಿಗಳ ಸಂಪರ್ಕವನ್ನು ತೋರಿಸುತ್ತೆ. ಈ 3 ಅನ್ನೋ ಸಂಖ್ಯೆ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನು ಸೂಚಿಸುತ್ತೆ. ಹಾಗೆ ತ್ರಿಶಕ್ತಿಗಳಾದ ಪಾರ್ವತಿ, ಲಕ್ಷ್ಮಿ, ಸರಸ್ವತಿಯನ್ನು ಕೂಡ
ಸೂಚಿಸುತ್ತೆ. ಇನ್ನು ಹಿಂದೂ ತತ್ವಶಾಸ್ತ್ರದಲ್ಲಿ ಈ 3 ಅನ್ನೋ ಸಂಖ್ಯೆ ಎಲ್ಲ ವೇದ ಮಂತ್ರಗಳಿಗೆ ಮೂಲ ಮಂತ್ರವಾದ ಓಂಕಾರವನ್ನು ಸೂಚಿಸುತ್ತೆ. ಗಣಪತಿ ಈ ಓಂಕಾರದ ಪ್ರಣವ ಸ್ವರೂಪ. ಸಂಖ್ಯಾಶಾಸ್ತ್ರದ ಪ್ರಕಾರ 2 ಅಂದರೆ ಚಂದ್ರ, ತಾಯಿ, ಮಾತೃಕಾರಕ. ಹಾಗೆ 1 ಅಂದರೆ ಸೂರ್ಯ, ತಂದೆ, ಪಿತೃಕಾರಕ. ಗಣೇಶ ತಂದೆ ತಾಯಿಗೆ ಬಹಳ ಬೆಲೆ, ಭಕ್ತಿ, ಗೌರವವನ್ನು ತೋರ್ದೋನು. ಆ ಕತೆ ನಿಮಗೆಲ್ರಿಗೂ ಗೊತ್ತೇ ಇದೆ. ತಂದೆ ತಾಯಿನೇ ಇಡೀ ಬ್ರಹ್ಮಾಂಡ ಅಂತ ನಂಬಿದವನು. ಇನ್ನು 2 + 1 ಸೇರಿದ್ರೆ 3 ಅಂದರೆ ಗುರು. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ. ತಂದೆ, ತಾಯಿ ಹಾಗೂ ಗುರು ಈ 3 ಪಾತ್ರಗಳು ಪ್ರತಿಯೊಂದು ವ್ಯಕ್ತಿಯ ಜೀವನದಲ್ಲಿ ಬಹಳ ಮಹತ್ತರವಾದ ಪಾತ್ರವನ್ನು ನಿರ್ವಹಿಸುತ್ತವೆ. ತಾಯಿ ಮೊದಲ ಗುರು, ತಂದೆ ಮಾರ್ಗದರ್ಶಕ. ಇವರಿಬ್ಬರ ನಂತರ ವ್ಯಕ್ತಿಗೆ ಜೀವನದಲ್ಲಿ ಮಾರ್ಗದರ್ಶನವನ್ನು ಮಾಡೋನು ಗುರು. ಹಾಗಾಗಿ 21 ಅನ್ನೋದು ಒಂದು ಪರಿಪೂರ್ಣವಾದ ಸಂಖ್ಯೆ. ನಾನು ಮೊದಲೇ ಹೇಳಿದ ಹಾಗೆ ಯಾವುದೇ ಶುಭಾರಂಭದಲ್ಲಿ ನಮಗೆ ಒಳ್ಳೆಯದಾಗಬೇಕಾದರೆ ಮೊದಲು ಗಣೇಶನ ಕೃಪಾ ಕಟಾಕ್ಷ ಬಹಳ ಮುಖ್ಯ. ಅವನಿಗೆ ತೃಪ್ತಿಯಾಗುವ ಹಾಗೆ ನಮ್ಮನ್ನು ನಾವು ಪರಿಪೂರ್ಣ ಪ್ರಮಾಣದಲ್ಲಿ ಅವನಿಗೆ ಸಮರ್ಪಣೆ ಮಾಡ್ಕೋಬೇಕು. ಆಗ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಹಾಗೆ ಯಾವುದೇ ಕಾರ್ಯಗಳಲ್ಲಿ ವಿಘ್ನಗಳನ್ನು ತೊಡೆದು ಹಾಕಿ ಮಂಗಳವನ್ನು ಉಂಟು ಮಾಡ್ತಾನೆ. 21 ಪೂರ್ಣ ಪ್ರಮಾಣದ ಪರಿಪೂರ್ಣತೆಯ ಸಂಖ್ಯೆ. ಹಾಗಾಗಿ ಗಣೇಶನಿಗೆ 21 ಮೋದಕಗಳು, 21 ಗರಿಕೆ, 21 ಪತ್ರೆಗಳು, 21 ವಸ್ತ್ರಗಳು, 21 ಬೆಳ್ಳಿಯ ತೆಲೆ ಹಾಗೂ 21 ನಮಸ್ಕಾರಗಳು, ಹೀಗೆ 21ರ ಸಂಖ್ಯೆಯಲ್ಲಿ ಸಮರ್ಪಣೆ ಮಾಡೋದು ವಾಡಿಕೆಯಲ್ಲಿ ಬಂದಿದೆ. ಸತ್ಯಂ ಶಿವಂ ಸುಂದರಂ.